ಹಾಯ್ ಫ್ರೆಂಡ್ಸ್, ಗುರು ವಂದನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ತಿಪ್ಪಗೊಂಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರು ವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಎಲ್ಲರೂ ಬನ್ನಿ ನೋಡೋಣ ಗುರು ವಂದನಾ ಕಾರ್ಯಕ್ರಮವನ್ನು. ಶಾಲೆ ತಿಪ್ಪಗೊಂಡನಹಳ್ಳಿ ಇದರ ಇತಿಹಾಸವನ್ನ ನಾವು ನಿಜವಾಗ್ಲೂ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡ್ಬೇಕಾದಂತಹ ಆಗಿಲ್ಲಂತಹ ದಿನ. ಎಷ್ಟು ಬ್ಯುಸಿ ಜೀವನ ಅಂದ್ರೆ ಒಂದು ಕುಟುಂಬನೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಎಲ್ಲರೂ ಸಾಧ್ಯ ಆಗಲ್ಲ. ಅಂಥದ್ರಲ್ಲಿ ಇಡೀ ಶಾಲೆ ಪ್ರಾರಂಭವಾದಾಗಿಂದ ಇಲ್ಲಿಯವರೆಗೂ ಎಲ್ಲ ಮುಖ್ಯ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಒಂದು ಮನೆಯ ಸಮಾರಂಭವನ್ನ ನಾವು ಯಾವ ರೀತಿ ಆಚರಣೆ ಮಾಡ್ತೀವೋ ಆ ರೀತಿಯ ಹಬ್ಬದ ಆಚರಣೆಯನ್ನ ನಾವು ಈ ದಿನ ಈ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಹಿರಿಯ ಶಿಕ್ಷಕರಿಗೂ ಕಿರಿಯ ಶಿಕ್ಷಕರಿಗೂ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಶ್ರೀ ಎನ್ ಜಯರಾಮ್ ಸರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಈ ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ವಿವೇಕಾನಂದ ಅವರು ಉಪನಿರ್ದೇಶಕರು ಬೆಂಗಳೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆ ಇವರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಆದರೂ ನಾವು ಅವರಿಗೆ ಚಪ್ಪಾಳೆಯ ಮೂಲಕ ಉತ್ಪೂರ್ವಕವಾದ ಸ್ವಾಗತವನ್ನ ಬಯಸೋಣ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಂಗಳೂರು ದಕ್ಷಿಣ ವಲಯ ಆದ ಶ್ರೀಮತಿ ರೇಖಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಆದರೂ ನಾವು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಚಪ್ಪಾಳೆಯ ಮೂಲಕ ಮಾಡೋಣ. ಈ ಕಾರ್ಯಕ್ರಮವನ್ನ ಮಕ್ಕಳಿಗೆ ತುಂಬಾ ಸಂತೋಷ. ನಮಗೆ ನಿಜವಾದ ಫಲಿತಾಂಶ, ಎಲ್ಲಾ ಶಿಕ್ಷಕರಿಗೆ ನಿಜವಾದ ಫಲಿತಾಂಶ ಈಗಿನ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ಎಲ್ಲಾ ಶಿಕ್ಷಕರ ಮುಖದಲ್ಲೂ ಆನಂದನಂದ ತುಂಬ ಎದ್ದು ಕಾಣಿಸ್ತಾ ಇದೆ. ಅದರಿಂದ ಎಲ್ಲಾ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳು ಋಣಿಯಾಗಿದ್ದಾರೆ. ಇಲ್ಲಿ ಆಗಮಿಸುವಂತಹ ಶಿಕ್ಷಕರಿಗೆ ಸ್ವಾಗತವನ್ನ ಬಯಸೋಣ. ಶ್ರೀಮತಿ ಕೆ ರಮಾಮಣಿ ಮೇಡಮ್ ಅವರು ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಹನುಮಕ್ಕನವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಿಂತ್ಕೊಂಡು ಸೆಲ್ಫಿ ತೆಗಿ. ಹಳೆ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹ ಇದೆ ಅನ್ಕೊಂಡು ಉತ್ಸಾಹ ಈಗ ಕಡಿಮೆ ಆಗ್ತದೆ, ಬಿಸಿಲು ಜಾಸ್ತಿ ಇರಬೇಕು. ಊಟ ವ್ಯವಸ್ಥೆ ಆಗಿದೆ, ಊಟ ಬರುತ್ತೆ. ದಯವಿಟ್ಟು ಎಲ್ಲ ಚಪ್ಪಾಳೆ ಹೊಡಬೇಕು. ದಯವಿಟ್ಟು ಯಾರು ನಿಂತ್ಕೊಳ್ಳಬಾರ್ದು. ಮಾಡಿದ್ದೀರಿ. ಇದೊಂದು ನನ್ನ ವೃತ್ತಿ ಜೀವನದಲ್ಲಿ ಮರೆಯಲಾಗದ ದಿನ. ಇದು 1994ರಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿದ್ದೆ. ಆ ಒಂದು ವೃತ್ತಿ ಜೀವನದ ಪಯಣ ಇದೇ ಶಾಲೆಯಲ್ಲಿ ಆರಂಭವಾಗಿತ್ತು. ಆಗಿನ ಮಕ್ಕಳು
ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಸ್ವಲ್ಪ ಗ್ಯಾಪ್ ಇದ್ರೂ ಉತ್ತಮ ಗೌರವ ಕೊಡ್ತಾ ಇದ್ರು, ವಿನಯ ಇತ್ತು, ವಿವೇಕ ಇತ್ತು. 2001ರಲ್ಲಿ ನಾನು ಈ ಶಾಲೆಯಿಂದ ವರ್ಗಾವಣೆ ಆಗಿ ಬೆಂಗಳೂರು ಸಿಟಿಗೆ ವರ್ಗಾವಣೆ ಆಯಿತು. ಅಲ್ಲಿ ಇರುವ ಮಕ್ಕಳಿಗೂ ಇಲ್ಲಿರೋ ಮಕ್ಕಳಿಗೂ ತುಂಬಾನೇ ವ್ಯತ್ಯಾಸ ಇದೆ. ನಾವು ಎಷ್ಟೇ ಅವರ ಹತ್ರ ಹೋದ್ರೂ ಅವರು ದೂರನೇ ಹೋಗ್ತಾ ಇದ್ರು. ಆದ್ರೆ ಇಲ್ಲಿನ ಮಕ್ಕಳು ನಾವು ಸ್ವಲ್ಪ ದೂರ ಇದ್ರೂ ನಮ್ಮ ಹತ್ರನೇ ಬರ್ತಾ ಇದ್ರು. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಆ ಒಂದು ನಿಕಟ ಬಾಂಧವ್ಯನೇ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ದಿನಕ್ಕೆ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬರದೇ ಇದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೆ. ಶಾಲೆಗೆ ಎಂಟ್ರಿ ಆದ ತಕ್ಷಣ ಎಲ್ಲಾ ಮಕ್ಕಳು ಬಂದು ನಮಗೆ ನಮಸ್ಕಾರ ಮಾಡಿದ್ರು. ನಿಜವಾಗ್ಲೂ ನನ್ನ ಈ ಶಿಕ್ಷಕ ವೃತ್ತಿ ನನಗೆ ಸಾರ್ಥಕತೆಯನ್ನ ಕೊಡ್ತು. ತುಂಬಾನೇ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಂದೂ ನಾವು ಮರೆಯಲ್ಲ. ನನ್ನ ವೃತ್ತಿ ಜೀವನದಲ್ಲಿ ಇದು ಮರೆಯಲಾಗದ ದಿನ ಇದು. ಈ ದಿನ ಎಲ್ಲರಿಗೂ ಈ ಒಂದು ವೇದಿಕೆಯ ಪರವಾಗಿ ಹಾಗೂ ನನ್ನ ಎಲ್ಲ ವೃತ್ತಿ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಗುರುವೃಂದದವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕರಿಗೂ ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ದಿನ ಒಂದು ನಮ್ಮ ಜೀವನದ ಒಂದು ಮರೆಯಲಾಗದ ದಿನ. ನಾವೆಷ್ಟೋ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಆದರೆ ಇಂಥ ಒಂದು ಹಬ್ಬದ ವಾತಾವರಣ ಶಾಲೆ ಒಳಗೆ ಕಾಲಿಟ್ಟ ತಕ್ಷಣ ನಮಗೆ ಗೊತ್ತಾಯಿತು. ಸುಮಾರು ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾ ಇದ್ರು, ಮೇಡಮ್ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ. ಸೊ ನನಗೆ ನಿನ್ನೆ ತನಕನೂ ಡೆಫಿನೆಟ್ ಇರಲಿಲ್ಲ ಬರಬೇಕು ಅನ್ನೋದು. ಯಾರು ಬರ್ತಾ ಇಲ್ಲ, ಹೆಂಗೆ ಹೋಗೋದು ಎಲ್ಲರಿಗೂ ಫೋನ್ ಮಾಡಿ ಕೇಳ್ಕೊಂಡೆ. ಕೊನೆಗೆ ನಮ್ಮ ಹಳೆ ವಿದ್ಯಾರ್ಥಿ ವಿದ್ಯೆನೇ ಹೇಳ್ದ, ಮೇಡಮ್ ನಾನೇ ಹೋಗ್ತಾ ಇದ್ದೀನಿ, ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದ. ಬೆಳಗ್ಗೆ ಅವನೇ ಪಿಕ್ ಮಾಡಿ ಕರ್ಕೊಂಬಂದ. ಅಂದರೆ ಈ ಒಂದು ತಿಪ್ಪಗೊಂಡನಹಳ್ಳಿಯ ಒಂದು ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಅದು 13 ವರ್ಷಗಳ ಸಂಬಂಧ. ನಂದು 1994ರಲ್ಲಿ ಬಂದಿದ್ದು. 2007 ಡಿಸೆಂಬರ್ಗೆ ನಾನು ಅತಿಗುಪ್ಪೆ ಶಾಲೆಗೆ ಹೋದೆ. ಆ ಒಂದು 94ರಿಂದ 2000 ವಿದ್ಯಾರ್ಥಿಗಳಿದ್ರಲ್ಲ, ಆ ವಿದ್ಯಾರ್ಥಿಗಳನ್ನ ನಾವು ಯಾವಾಗಲೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿಂದ ಅಲ್ಲಿಗೆ ಹೋದಾಗ 2007ರಲ್ಲಿ ಸುಮಾರು ಒಂದು ತಿಂಗಳು ತಲೆನೋವು. ಯಾಕೆಂದ್ರೆ ಅಲ್ಲಿನ ವಿದ್ಯಾರ್ಥಿಗಳು ಅಷ್ಟೊಂದು ಪಾಠ ಕೊಡೋದು ಅಂದ್ರೆ ಏನು ಅಂದ್ರೆ ತರಲೆ, ಸುಮ್ಮನೆ ಹೇಳಲ್ಲ, ಡಿಸಿಪ್ಲಿನ್ ಇಲ್ಲ, ಆ ತರ. ಆದ್ರೆ ಇಲ್ಲಿನ ಒಂದು ಮಕ್ಕಳನ್ನ ನಾನು ಯಾವಾಗ್ಲೂ ಜ್ಞಾಪಿಸ್ಕೊಳ್ತಾ ಇದ್ದೆ. ಹೇಳ್ತಾ ಇದ್ದೆ ಮನೆಯಲ್ಲಿ, ನಾನು ಯಾಕಾದ್ರೂ ಬನ್ನೋ ಏನೋ ಅತಿಗುಪ್ಪಿಗೆ ಅಲ್ಲೇ ತಿಳ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಎಂತ ಒಳ್ಳೆ ಮಕ್ಕಳು, ಅಲ್ಲಿ ಮಾರ್ಕೆಟ್ ಹೋಗಿ ತರಕಾರಿ ಹಾಕಿ ಸ್ಪೆಷಲ್ ಕ್ಲಾಸಿಗೆ ಬರೋರು, ಮರಗಳ ಕೆಳಗೆ ಹೇಳ್ಕೊಡ್ತಾ ಇದ್ವಿ. ಈ ಒಂದು ವಾತಾವರಣ ಎಲ್ಲ ಯಾವುದಕ್ಕೂ ಮರೆಯಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅದೇ ವಾತಾವರಣಕ್ಕೆ ಹೊಂದ್ಕೊಂಡೆ. ಹಾಗೆ ಅಲ್ಲೂ 18 ವರ್ಷದ ಕಾಲ ಅಲ್ಲೂ ಕೆಲಸ ಮಾಡಿದೆ. ಮೊನ್ನೆ ಮೇ 31ಕ್ಕೆ ರಿಟೈರ್ಡ್ ಆಯ್ತು. ಈ ಒಂದು ಕಾರ್ಯಕ್ರಮಕ್ಕೆ ಬರದೇ ಇದ್ದಿದ್ರೆ ನಾನು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೆ. ಸುಮಾರು ವಿದ್ಯಾರ್ಥಿಗಳನ್ನ ನೋಡೋ ಅವಕಾಶ ನನಗೆ ಸಿಕ್ತು. ಅವರೆಲ್ಲ ಕೂಡ ತುಂಬಾ ಒಳ್ಳೊಳ್ಳೆ ಹುದ್ದೆಲಿದ್ರು ಕೂಡ ಟೀಚರ್ಸು ಅನ್ನೋ ಭಾವನೆ ಅವ್ರಿಗಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನಮ್ಗೆ ಯಾವುದೇ ಒಂದು ವರದಕ್ಷಿಣೆ ಅನ್ನೋದಿದೆ ಅಂದ್ರೆ ಮಕ್ಕಳ ಪ್ರೀತಿ ವಿಶ್ವಾಸ ಮಾತ್ರ. ಸೊ ಆ ಪ್ರೀತಿ ವಿಶ್ವಾಸ ನಮಗೆ ಸಿಕ್ಕಿದೆ. ಎಲ್ಲರಿಗೂ ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಹೋದರರಿಗೆ ಇರುತ್ತದೆ ಹಾಗೂ ವಿದ್ಯಾರ್ಥಿಗಳು. ಯಾಕೆಂದ್ರೆ ಇವೆಲ್ಲ ಈಗ ಅದು ಸ್ಟೂಡೆಂಟ್ಸ್ ಅಲ್ಲ, ನನ್ನ ಪಾಠ ಕೇಳಕ್ಕೂ ಬಂದಿಲ್ಲ. ಇದೇನಪ್ಪ ಅನ್ನು ಬದುಕಿದ್ದ ಇಲ್ಲೂ ನಾವು ಅನ್ಕೋಬೇಡಿ. ಏನಂದ್ರೆ ಇದು ಬಹಳ ಸಂತೋಷದ ಕಾರ್ಯಕ್ರಮ. ಫೋನ್ ಮಾಡಿದ್ರು, ಸರ್ ಈ ಕಾರ್ಯಕ್ರಮ ಇದೆ ಬನ್ನಿ ಅಂತ. ನಾನು ಬರ್ತಾ ಇದ್ದೆ, ಯಾರು ಬರಲಿ ಅನ್ನೋದ್ರೆ ನಾನು ಅವತ್ತೇ ಬರಬೇಕು ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರಿ ಶಾಲೆ ಶಿಕ್ಷಕರುಗಳಿಗೆ ಈ ಗೌರವ ಸಿಕ್ಕೋದು ಅಪರೂಪ. ಪ್ರೈವೇಟ್ ಶಾಲೆಗಳಾದ್ರೆ ಬಲಾತ್ಕಾರವಾಗಿ ಕರೆದು ವರ್ಷಕ್ಕೊಂದ್ಸರಿ ಗುರುವಂದನೆ ಮಾಡಿಸ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಯಾರೂ ಕೇಳಲ್ಲ, ಬಂದ ಹೋದ ಅವನು ಪುಟ್ಟ ಅಂತ ಅಷ್ಟೇ ನಮ್ಗೆ ಗೌರವ ಸಿಗೋದು. ಆ ಗೌರವನ ಇವತ್ತು ನಮ್ಗೆ ತಂದು ಕೊಟ್ಟಿದ್ದೀರಿ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾರೆ. ನನ್ನೆಲ್ಲ ಪ್ರೀತಿಯ ಅಚ್ಚುಮೆಚ್ಚಿನ ಮಕ್ಕಳಿಗೆ ನನ್ನ ಹೃತ್ಪೂರ್ವಕ ಯಾಕಂದ್ರೆ ಇವತ್ತು ನಾನು ಮರೆಯಕ್ಕಾಗದೇ ಇರುವಂತಹ ದಿನ. ಅಂದ್ರೆ
ನನ್ನ ಜೀವಮಾನದಲ್ಲೇ ಒಂದು ಶಾಶ್ವತವಾದಂತಹ ಅವಿಸ್ಮರಣೀಯವಾದಂತಹ ಚಿರಸ್ಥಾಯಿಯಾದಂತಹ ದಿನ ಅಂದ್ರೆ ತಪ್ಪಾಗೋದಿಲ್ಲ. ಆ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಈಗಾಗಲೇ ನನ್ನ ಸಹೋದ್ಯೋಗಿಗಳಾದಂತಹ ಲೀಲಾವತಿ ಮೇಡಮ್ ಇರ್ಬೋದು, ರಮಾಮಣಿ ಮೇಡಮ್ ಇರ್ಬೋದು ಹೇಳಿದ್ರು, ನಾವು ತಪ್ಪಿಸ್ಕೊಂಡ್ರೆ ಇಂತಹ ಸುದಿನವನ್ನ ನಾವು ಜೀವನದಲ್ಲೇ ಪಡ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ನಿಜವಾಗ್ಲೂ ಒಂಥರ ಮರಿಲಿಕ್ಕೆ ಆಗದೆ ಇರೋವಂಥದ್ದು ನಾನು ಕನಸು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ಈ ರೀತಿಯ ದಿನ ಬರುತ್ತೆ ಅನ್ನೋದು. ಆದ್ರೆ ನಾನು ಅಂದ್ಕೊಳ್ದೇ ಇದ್ದು ಸಂದರ್ಭ ನನಗೆ ಒದಗಿ ಬಂದದ್ದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಎಲ್ಲರಿಗೂ, ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಮಕ್ಕಳ ನೀವೆಲ್ಲೇ ಇರಿ, ಹೇಗೆ ಇರಿ, ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಂತಸ್ತು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಮತ್ತೊಮ್ಮೆ ಆ ದೈವವನ್ನು ಕೇಳ್ತೀನಿ. ಹಾಗೂ ಸಿಬ್ಬಂದಿ ವರ್ಗದವರೇ, ಇಂದು ಹೀಗಾಗಿ ಎಲ್ಲರೂ ಮಾತಾಡಿ ಸಮಯ ಅಭಾವ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಎಲ್ಲ ತಿಳಿಸಿದ್ದಾರೆ. ನಮಗೂ ಸಹ ನಾವು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಸಹ ತವರು ಮನೆಗೆ ಹೋದಾಗ ಎಷ್ಟು ಖುಷಿ ಆಗುತ್ತೋ ಅದೇ ರೀತಿಯ ಒಂದು ಖುಷಿಯನ್ನ ನಾವಿವತ್ತು ಅನುಭವಿಸಿದ್ವಿ. ಪ್ರಾರಂಭದಲ್ಲಿ ಹೋಗಲು ಬೇಡಲು ಅಂತ ಹಲವಾರು ಸಮಸ್ಯೆಗಳು ನಮ್ಗೆ ಕಾಣಿಸ್ಕೊಂಡಂತ ಸಮಯದಲ್ಲಿ ಏನೇ ಆಗ್ಲಿ ನಾವು 94 ಅಲ್ಲಿ ಬಂದಂತಹ 4 ಜನ ಹಾಕ್ಬೋದು, ಕ್ಯಾರೆಮ್ ಹಾಕ್ಬೋದು, NPS ಆಗ್ಬೋದು, ನಾನು 4 ಜನನು 94 ಅಲ್ಲಿ ಶಾಲೆಗೆ ಬಂದ್ವಿ. ನಾವೇನು ಸಂಪರ್ಕ ಮಾಡ್ಕೊಂಡು ಹೋಗೋಣ, ಏನೇ ಸಮಸ್ಯೆ ಇದ್ರು ಎಲ್ಲ ಕರೀತಾ ಇದ್ದಾರೆ ಅನ್ನೋ ಒಂದು ಆಸೆ, ಅಭಿಮಾನವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹಾಜರಾದ್ವಿ. ಈ ಕಾರ್ಯಕ್ರಮ ನೋಡಿದ್ರೆ ನಾವು ಈ ಒಂದು ಶಾಲೆಗೆ ಬಂದಂತಹ ಸಮಯದಲ್ಲಿ ಈ ಒಂದು ತಿಪ್ಪಗೊಂಡನಲ್ಲಿ ಒಂದು ಕಾಲೋನಿ ಏನಿದೆ ಕ್ವಾರ್ಟರ್ಸ್ ತುಂಬಿ ತುಳುಕ್ತಾ ಇತ್ತು. ನಾವಿಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಒಂದು ಮನೆ ತಗೊಳಕ್ಕೆ 1 ತಿಂಗಳು ಹಲದ್ವಿ ಕ್ವಾರ್ಟರ್ಸ್ ಅಲ್ಲಿ ವಾಸ ಇರ್ಬೇಕು ಅಂತ. ಕನ್ನಡ ರಾಜ್ಯೋತ್ಸವ ಆಗಲಿ, ಮಾಸ್ಟರ್ ಸರ್ ಇದ್ರು, ಅವಾಗೇ ನಡೀತಾ ಇದ್ದಂತ ಕಾರ್ಯಕ್ರಮಗಳ ನೆನಪಾಗ್ತಾ ಇದೆ. ಇವತ್ತು ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಸರ್ಕಲ್ ಅಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಸಹ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ರು, ತೆಪ್ಪೋತ್ಸವ ಮಾಡ್ತಾ ಇದ್ರು ಕೆರೆ ತುಂಬಿದಾಗ. ಅಂತಹ ಒಂದು ಸವಿ ನೆನಪುಗಳನ್ನ ನಾವು ಇವತ್ತಿಗೂ ನೆನಪು ಮಾಡ್ಕೊಳ್ತೀವಿ. ಜೊತೆಗೆ ಈ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಾನೀಗ ಬಸವನಗುಡಿ KPS ಬಸವನಗುಡಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ಸಹೋದ್ಯೋಗಿ ಮಿತ್ರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೆನಪು ಮಾಡ್ಕೊಳ್ತಾ ಇರ್ತೀವಿ, ಮಧ್ಯಾಹ್ನದ ಹೊತ್ತು ಕೂತಾಗ ಹನುಮಕ್ಕನ ಒಂದು ನೆನಪು ಆಗ್ತಾ ಇರುತ್ತೆ. ಅಲ್ಲಿ ಕೆಲಸದ ಸಮಯಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಗೆ ಒಂದು ಅಕ್ಕ ತಂಗಿಯರಂಗೆ ಕೆಲಸ ಮಾಡ್ತಾ ಇದ್ವಿ, ನಮ್ಮ ಮಕ್ಕಳ ಒಂದು ಸಾಧನೆ ಅಲ್ಲಿ ಹಿಡ್ದಿರ್ಬೇಕ ನಿಮ್ಮ ಆಟ.